మాట్లాడుతా వాడొచ్చి అడ్డు కాంప్రమైజ్ మాట్లాడ ನನ್ನ ಹೆಸರು ನಾಸಿಂನಹಳ್ಳಿ ಹರೀಶ್ ಅಂತ. ನಾಸಿಂನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಅದರಲ್ಲಿ ನಾನು ಸಹ ಉಪಾಧ್ಯಕ್ಷನಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದು ವಿಚಾರ ಏನು ಅಂತಂದ್ರೆ, ಮೊದಲಿಗೆ ಈಗ 11 ಜನ ಏನು ಡೈರೆಕ್ಟರ್ಸ್ ಇದ್ದಾರೆ, ನಾವೆಲ್ಲ ಚುನಾವಣೆಗೆ ಹೋಗಿ ಎಲ್ಲ ಒಗ್ಗಟ್ಟಾಗಿ ಗೆದ್ಕೊಂಡು ಬಂದಿರೋಂಥದ್ದು, ಎಲ್ಲ ಒಂದೇ ಒಗ್ಗಟ್ಟಲ್ಲಿ ಬಂದಿರೋವಂಥದ್ದು. ಬರ್ತಾ 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 ಏನಾಯ್ತು ಅಂತಂದ್ರೆ, ಇದು ಅಧ್ಯಕ್ಷ ಈಗ ಏನು ಡೈರಿಯಲ್ಲಿ ಆತನೇ ಈಗ ಒಂದು ಹಾಲು ಪರೀಕ್ಷೆ ಮಾಡೋ ಟೆಸ್ಟರ್ ಕೆಲಸ ಸಹ ನಾನೇ ಮಾಡ್ತೀನಿ ಅಂತ ಏನೋ ನಮ್ಮ ಎಲ್ಲ ಒಂದು ಸಂಘಟನೆ ಇದ್ದು ನಾವೆಲ್ಲ ಆತನ ಪರವಾಗಿ ಇರಲಿ ಅಂತ ಸಹ ಆತನಿಗೂ ಅದನ್ನೂ ಬಿಟ್ಕೊಟ್ಟಿದ್ದೀವಿ, ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟಿದ್ದೀವಿ. ಮತ್ತೆ ಡೆಲಿಗೇಟ್ಸ್ ಟೈಮಲ್ಲಿ ನಾನು ಉಪಾಧ್ಯಕ್ಷನಾಗಿ ಅಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು 11 ಜನ ಡೈರೆಕ್ಟರ್ಸ್ ಇದ್ದಾರೆ, ಅದರಲ್ಲಿ ಯಾರು ಬೇಕಾದ್ರೂ ಒಂದು ಡೆಲಿಗೇಟ್ಸ್ ತಗೊಳ್ಳೋಕ್ಕೆ ಸರ್ಕಾರ ಈಗ ಅವಕಾಶ ಮಾಡಿಕೊಟ್ಟಿದೆ. ನಾವು ಸಹ ಅವತ್ತು ನಾನು ಕೇಳಿದೆ ಅವತ್ತು ಏನಂತಂದ್ರೆ, ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಹೋಗೋಣ, ನೀನು ಹಾಕಿದ್ರೆ ಒಂದು ನಾವು ಹಾಕಿದ್ರೆ ಒಂದು ಅಂತ ಹೇಳಿ ನಮ್ಮನ್ನೆಲ್ಲ ಮೋಸ ಮಾಡಿ ಅವತ್ತು ಒಂದು ಡೆಲಿಗೇಟನ್ನು ತಗೊಂಡಿದ್ದಾರೆ. ಆಯಿತು, ನಾವು ಅವ್ರನ್ನ ನಂಬಿ ಡೆಲಿಗೇಟ್ ಕೊಟ್ಟಿದ್ದೀವಿ, ಸಂತೋಷ. ಡೆಲಿಗೇಟ್ ಕೊಟ್ಟಿದ್ದಾದಮೇಲೆ ಚುನಾವಣೆ ಹತ್ರಕ್ಕೆ ಬಂತು. ಚುನಾವಣೆ ಹತ್ರಕ್ಕೆ ಬಂದ ಹಿಂದಿನ ದಿನ ನಾವು ಹೋಗಿ ಕೇಳಿದ್ವಿ, ನಮ್ಮ ಪರವಾಗಿ, ನಾವು ಪಕ್ಷದ ಪರವಾಗಿ ನಾವು ಯಾರಿಗೆ ನಮ್ಮ ಶಾಸಕರು ಓಟ್ ಹಾಕಿ ಅಂತ ಹೇಳ್ತಾರೋ ಅವ್ರ ಪರವಾಗಿ ನಾವು ಓಟ್ ಮಾಡಬೇಕು, ಬನ್ನಿ ನಾವು ಭೇಟಿ ಆಗೋಣ ಅವ್ರನ್ನ ಅಂತ ಬಂದು ಕರೆದಾಗ ಎಲ್ಲ 11 ಡೈರೆಕ್ಟ್ರು ಮೀಟಿಂಗ್ ಸೇರಿಸೇ ಅವತ್ತು ಕರೆದಿರೋವಂಥದ್ದು ಅವ್ರನ್ನ. ಅವತ್ತು ಏನು ಹೇಳಿದ್ರು ಅಂದರೆ, ಅವರು ಬರ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಮೀಟಿಂಗ್ ಮಾಡಿದಾಗ. ಮತ್ತೆ ಮಧ್ಯಾಹ್ನ ಏನು ಹೇಳಿದ್ರು, ಮನೆ ಹತ್ರ ಹೋಗಿ ಕರೆದಾಗ, ಹೆಂಡತಿ ಯಾವನ MLA ಅದು ಯಾರನ್ನ ನನ್ನ ಗಂಡನ ಎಲ್ಲಿಗೂ ಕಳ್ಸಲ್ಲ, ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಆಯಿತು, ನಾವು ಮಾಡಿರೋ ತಪ್ಪು ನಮ್ಮದೇ ಆಯಿತು ಅಂತ ನಾವೇ ಸುಮ್ಮನೆ ಇದ್ದೋಗ್ಬಿಟ್ವಿ. ಮತ್ತೆ ಏನೇ ವಿಚಾರ ಆಗಿದೆಯೋ ಅವರೇ ಯಾರ್ಯಾರು ಬಂದು ಕರ್ಕೊಂಡು ಹೋಗಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ದುಡ್ಡು ಇಸ್ಕೊಂಡು ಬಂದಿದ್ದಾರೆ, ಏನೇನು ಅವೇನು ವಿಚಾರ ನಮಗೆ ಗೊತ್ತಿಲ್ಲ. ಚುನಾವಣೆ ಆದಮೇಲೆ ಮತ್ತೆ ಇಷ್ಟು ದುಡ್ಡು ಬಂದಿದೆ ಅಂತ ಎಲ್ಲ ಮುಖಂಡರು ಡೈರೆಕ್ಟ್ ಸೇರಿ ಒಂದು ಮೀಟಿಂಗ್ ಕರೆದ್ರು. ಇಷ್ಟು ದುಡ್ಡು ಬಂದಿದೆ, ಇಷ್ಟಿಷ್ಟು ಎಲ್ರಿಗೂ ಕೊಡ್ತೀವಿ, ಹಂಚ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಗಂಡ ಏನೋ ಎಮ್ಮ ಇದ್ದಾರೆ, ಆತನ ಗಂಡನೇ ಅಧ್ಯಕ್ಷ. ಆತನು ಮೀಟಿಂಗಲ್ಲಿ ಎಲ್ಲ 11 ಜನ ಡೈರೆಕ್ಟ್ಸ್ ಮುಂದೆ ಆಯಿತು, ಅದೇನಿದೆ ಎಲ್ಲರಿಗೂ ನಾನು ಸರಿಸಮಾನವಾಗಿ ಹಂಚ್ತೀನಿ ಅಂತ ಗಂಡ ಹೇಳ್ಬಿಟ್ಟು ಹೋದ. ಅದಾದಮೇಲೆ ನಂತರ ಮನೆ ಹತ್ರ ಹೆಂಡತಿ ಏನು ಮಾಡಿದ್ರು, ನಮ್ಮ ಏನು 11 ಜನ ಡೈರೆಕ್ಟರ್ಸ್ ಇದ್ದಾರೆ ಅವ್ರ ಮೇಲೆ ಎಲ್ಲ ಪಿತೂರಿ ಮಾಡಿಕೊಂಡು ಕೆಟ್ಟ ಒಂದು ಈ ಮನಸ್ಥಿತಿಯಲ್ಲಿ ಪದಗಳನ್ನು ಬಳಸಿಕೊಂಡು ಒಂದು ಇದು ಮಾಡೋ ಅಂಥ ಸಂದರ್ಭದಲ್ಲಿ ಏನಿದ್ದಾರೆ, ಇಲ್ಲಿ ಡೈರೆಕ್ಟರ್ಸ್ ನೇರವಾಗಿ ಶಾರ್ಟ ಕಿತ್ಕೊಳ್ಳಿ, ಇನ್ನೇನೋ ಕಿತ್ಕೊಳ್ಳಿ ಅಂತ ನೇರವಾಗಿ ಹೇಳೋವಾಗ ಈ ಒಂದು ಡೈರೆಕ್ಟರ್ಸ್ ಯಾರಿದ್ದಾರೆ ಅವರೊಂದು ಏಕಾಏಕಿ ಒಂದು ಮಾತನ್ನ ಬೈಕೊಂಡಿರೋಂಥ ಸಂದರ್ಭ ಬಿಟ್ಟರೆ ಇನ್ನೇನು ನಡೆದಿಲ್ಲ. ಅದಕ್ಕೇನೆ ನೆನ್ನೆ ಈ ಥರ ಒಂದು ಆಗಿರೋ ಘಟನೆಗೆ ಮತ್ತೆ ಹಳಿಯನ್ನೆಲ್ಲ ಕರೆಸಿ ಆತನೇ ದುಡ್ಡು ಇಸ್ಕೊಂಡವ್ರಿಗೆ ಇರೋದೆಲ್ಲ ಆತನೇ ಎಷ್ಟು ನಿಮ್ಮ ಒಂದು ನಾಸಿಂನಹಳ್ಳಿ ಡೈರಿಗೆ ಇವರು ಅಭ್ಯರ್ಥಿಗಳ ಕಡೆಯಿಂದ ಎಷ್ಟು ಅಮೌಂಟ್ ಬಂದಿದೆ?
ಸರ್ ನಮಗೆ ಮಾಹಿತಿ ಪ್ರಕಾರ 12.5 ಲಕ್ಷ ಬಂದಿದೆ ಅಂತ ಹೇಳಿದ್ದು. ಆದರೆ ಅವರು ಹೇಳ್ತಾ ಇರೋ ಮಾಹಿತಿ ನಮಗೆ 4 ಲಕ್ಷ 5 ಲಕ್ಷ ದುಡ್ಡು ಬಂದಿದೆ, ಅಷ್ಟರಲ್ಲಿ ಎಲ್ಲರಿಗೂ ಕೊಡ್ತೀನಿ ಅಂತ ಮಾತ್ರ ಅವ್ರು ಹೇಳಿರೋದು ಮೀಟಿಂಗ್ ಅಲ್ಲಿ. ಆ ಒಂದು ದುಡ್ಡನ್ನ ಸಂಘದ ಅಭಿವೃದ್ಧಿ, ಡೈರಿ ಅಭಿವೃದ್ಧಿಗೆ ಬಳಸ್ಕೊಂತೀರಾ ಇಲ್ಲ ಸ್ವಯಂ ಪ್ರೇರಿತವಾಗಿ ಬಳಸ್ಕೊತೀರಾ? ಸರ್ ನಾವು ಡೈರಿಗೆ ಅಂತಾನೆ ನಾವು ಇದ್ದಿದ್ದು. ಈಗ ಅದನ್ನ ಅಧ್ಯಕ್ಷನ ಮಾಡಿದ್ದು ಒಂದೇ ಕಾರಣ, ಡೈರಿಗೆ ನಾವು ಒಂದು 2 ಗುಂಟೆ ಜಾಗ ಕೊಡ್ತೀವಿ, ಸೈಟ್ ಕೊಡ್ತೀವಿ ಅಂತ ಹೇಳಿದ್ದ. ಅದನ್ನು ಇದುವರೆಗೂ ನಡ್ಕೊಂಡಿಲ್ಲ. ಅವ್ರು ಹೇಳಿರೋದು ಎಲ್ಲ ಮಾಡಿರೋದು ಒಂದು ಏನೋ ಅವ್ರಿಗೆ ಅವಕಾಶ ಬೇಕೋ, ಅವ್ರಿಗೆ ಅಧಿಕಾರ ಬೇಕು ಅಂತ ಮಾತ್ರ ದುಡ್ಡುಗೋಸ್ಕರ ಸ್ಥಾನಕ್ಕೆ ಕೊಡಲ್ಲ ಅಂತ ಉಪಯೋಗಿಸ್ಕೊಂಡಿರೋ ಹೊರತು ಇನ್ಯಾವುದೇ ತರ ಇಲ್ಲ. ಈಗ ಏನು ಡಿಲಿಗೇಟ್ ಆಗಿದೆ, ವೋಟಿಂಗ್ ಆಗಿದೆ, ಈಗ ಯಾವ್ದೋ ಒಂದು ಆರೋಪ ಮಾಡ್ಬೇಕು, ಅವರು ಸೈಟು ಕೊಡಬಾರ್ದು, ಯಾರಿಗೂ ದುಡ್ಡು ಕೊಡಬಾರ್ದು, ಬೇಕಾದ್ರೆ ಇವಾಗ ಅಧಿಕಾರನ ಬಿಟ್ಟು ಬೇಕಾದ್ರೆ ಹೋಗ್ತಾರೆ ಅನ್ನೋ ಅಂತ ಸಂದರ್ಭದಲ್ಲಿ ಈಗ ಅವರು ಇದಾರೆ. ಚುನಾವಣೆಯ ಒಟ್ಟು ಮೊತ್ತವನ್ನ ಅವ್ರ ಕುಟುಂಬದವರೇ ತಗೋಬೇಕನ್ನೋ ಅವ್ರ ಕುಟುಂಬನೇ ಆ ಉದ್ದೇಶದಿಂದಾನೇ ಈಗ ನಮ್ಗೆ ಹೇಳಿದ್ರು ಸರ್. ಈಗ ಇವರು ತಂದೆ ಡೈರೆಕ್ಟ್ರು, ಅವರು ಒಂದು SC ಸಮುದಾಯಕ್ಕೆ ಸೇರಿದಂತವ್ರು, ನಾವು SC ಸಮುದಾಯ ಮಾದಿಗ ಸಮುದಾಯಕ್ಕೆ ಸೇರಿದಂತವ್ರು ನಾವು. ಇವರು ಸಹ ಇವ್ರ ತಂದೆಯವರು ಲಂಬಾಣಿ ಸೇರಿದ ಎಲ್ಲ SC ಸಮುದಾಯಕ್ಕೆ ಸೇರಿದಂತವ್ರು. ಆದರೆ ನಮ್ಮ ಇನ್ನ ಒಂದು ಇಬ್ರು SC ಸಮುದಾಯಕ್ಕೆ ಸೇರಿದವ್ರು ಇದಾರೆ. ನಮ್ಮ SC ಸಮುದಾಯಕ್ಕೆ ಸೇರಿದಂತವ್ರು ಏನಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇನ್ನು ಮಿಕ್ಕಿದವರು ಏನಿದ್ದಾರೆ ಅವ್ರಿಗೆಲ್ಲ ದುಡ್ಡು ಹಂಚ್ಕೊಂಡಿದ್ದಾರೆ. ಅದೂ ಮಾಹಿತಿ ಬಂದಿದೆ. ಅದನ್ನು ಈ ತರ ಇಲ್ಲ, ನಮ್ಮ ಜಾತಿ ಏನಿದೆ ಆ ಜಾತಿ ಭೇದ ಭಾವನೂ ಸಹ ಅವ್ರು ಮಾಡಿರೋಂತ ಇಲ್ಲಿ ಮೇಲ್ನೋಟಕ್ಕೆ ನಮ್ಗೆಲ್ಲ ಕಂಡು ಬಂದಿದೆ. ಆಮೇಲೆ ನೀವು ಯಾಕೆ ದೂರನ್ನ ಸಲ್ಲಿಸಬಾರದು ಸರ್? ನಾವು ಜಾತಿ ನಿಂದನೆ, ಜಾತಿ ವಿಷಯದಲ್ಲಿ ಒಂದು ವ್ಯವಹಾರಗಳಲ್ಲಿ ಮಾಡ್ತಾ ಇದ್ದಾರೆ, ತೊಡಗಿಸ್ಕೊಂಡಿದ್ದಾರೆ ಅಂತ. ಸರ್ ನಾವು ಒಂದು ಮಾನವೀಯತೆ ಒಂದು ಮೆರೆದು ನಮ್ ಜೊತೆಯಲ್ಲಿ ಒಗ್ಗಟ್ಟಾಗಿ ಹೋಗೋಣ ಅಂತ ಒಂದು ಉದ್ದೇಶದಿಂದ ನಾವ್ ಇದ್ವಿ. ಆದ್ರೆ ಇವರು ಏನೋ ಅವ್ರು ಮಾಡಿರೋ ತಪ್ಪನ್ನ ಅವರೇ ಬಚ್ಚಿಟ್ಕೊಳ್ಳೋ ಅಂತ ಕೆಲ್ಸಕ್ಕೆ ಇವತ್ತು ದುಡ್ಡು ಕೊಡಬಾರ್ದು, ಸೈಟು ಕೊಡಬಾರ್ದು, ಅಧಿಕಾರನೂ ಬಿಡಬಾರ್ದು ಅನ್ನೋ ದರ್ಪ ತೋರಿ ನಮ್ಮ ಮೇಲೆ ಆರೋಪ ಮಾಡಿದ್ರೆ ಇವರೆಲ್ಲ ಸುಮ್ನೆ ಆಗ್ತಾರೆ. ನಾವೇನ್ ಬೇಕಾದ್ರೂ ದರ್ಪ ತೋರಿಸ್ಬೋದು ಅಂತ ಒಂದು ಉದ್ದೇಶದಿಂದ ಈ ಒಂದು ಪಿತೂರಿ ಮಾಡಿದ್ದಾರೆ ಸರ್. ಅಂದ್ರೆ ಇವ್ರು ಮಾಡಿರೋ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರುವ? ಹೌದು ಸರ್, ನಿಜವಾಗ್ಲೂ ಇವರು ಏನೋ ಮಾತಿಗೆ ಈಗ ಯಾರಾದ್ರೂ ಆಗ್ಲಿ ಮಾತಿಗೆ ಒಂದು ಬಿಟ್ರೆ ಮಾತು ಬೆಳ್ಕೊಂಡು ಹೋಗಿದೆ ಹೊರತು ಬೇರೆ ಇನ್ನೇನು ನಡೆದಿಲ್ಲ ಅಲ್ಲಿ.